ಲೋಕಸಭಾ ಚುನಾವಣೆಯ ಲೆಕ್ಕಾಚಾರಗಳು ಸ್ಪಷ್ಟವಾಗಿದೆ. ನನ್ನ ಕ್ಷೇತ್ರ ಸೇರಿದಂತೆ ರಾಜ್ಯದ 2ನೇ ಹಂತದಲ್ಲಿ ನಡೆದ 14 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಲಿದೆ ಎಂದು ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ವಿಶ್ವಾಸ ವ್ಯಕ್ತಪಡಿಸಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನತಾ ಜನಾರ್ದ ದೇವರ ಆಶೀರ್ವಾದದಿಂದ ಪ್ರತಿ ಬಾರಿ ಮತ ಹೆಚ್ಚಾಗುತ್ತಿದೆ. ಈ ಬಾರಿನೂ ಹೆಚ್ಚಾಗುತ್ತದೆ. ನಮಗಾಗಿ ನೀವು ಸದಾ ಸದ್ಭಾವನೆಯಿಂದ ವರ್ತಿಸಿದ್ದೀರಿ ಎಂದು ಮಾಧ್ಯಮಗಳಿಗೆ ಧನ್ಯವಾದ ತಿಳಿಸಿದರು. ಸುದೀರ್ಘವಾಗಿ ಓಡಾಡಿದಾಗ ದಣಿವಾಗುತ್ತದೆ. ನೆನೆ ಕೂಡ ಅನೇಕರನ್ನು ಭೇಟಿ ಮಾಡಿದೆ. ನಗು ನಗುತ್ತಲೇ ಚುನಾವಣೆ ಮುಗಿದಿದೆ ಎಂದರು. ಪ್ರಚಾರ ಮಾಡುವುದಕ್ಕಿಂತ ಕಾಂಗ್ರೆಸ್ ಅಪಪ್ರಚಾರ ಮಾಡಿದ್ರು ನೇರವಾಗಿ ಸೋಲಿಸಲಾಗದಾಗ ಈ ರೀತಿ ಮಾಡುತ್ತಿದ್ದಾರೆ. ಕಾಂಗ್ರೆಸ್ನವರು SC/ST ಮೀಸಲಾತಿ ರದ್ದು ಮಾಡುತ್ತೇವೆ ಅಂತ ಫೇಕ್ ವಿಡಿಯೋ ಬಿಟ್ರು. ಷಡ್ಯಂತರ ಪ್ರಜಾಪ್ರಭುತ್ವಕ್ಕೆ ಒಳಗಾಗಿದ್ದಲ್ಲದೆ ಅದನ್ನೇ ಎದುರಿಸುತ್ತೇವೆ. ಷಡ್ಯಂತರವನ್ನ ಜನ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದರು. ಲೆಕ್ಕಾಚಾರಗಳಂತೂ ಬಹಳ ಸ್ಪಷ್ಟವಾಗಿದ್ದಾವೆ. ಭಾರತೀಯ ಜನತಾ ಪಾರ್ಟಿಯನ್ನು ಈ ನನ್ನ ಕ್ಷೇತ್ರದಲ್ಲಿಯೂ ಸೇರಿದಂತೆ ನನ್ನ ಪ್ರಿಲಿಮಿನರಿ ಮಾಹಿತಿ ಪ್ರಕಾರವಾಗಿ 2ನೇ ಇದರಲ್ಲಿ 14 ಸ್ಥಾನಗಳನ್ನು ನಾವು ಗೆಲ್ತೇವೆ. ಐತಿಹಾಸಿಕವಾದಂಥ ಒಂದು ರಿಸಲ್ಟು ಬರಲಿದೆ. ನಮ್ಮ ಕ್ಷೇತ್ರದಲ್ಲಿಯೂ ನಮಗೆ ಬಂದಿರುವಂಥ ಎಲ್ಲ ಮಾಹಿತಿಗಳ ಆಧಾರದ ಮೇಲೆ ಹೇಳಿದ್ರೆ ಭಾಳ ಒಳ್ಳೆಯ ರಿಸಲ್ಟ್ ಆಗುತ್ತೆ. ನಮ್ಮದೇನು ಪ್ರತಿ ಸರ್ತೆ ಒಂದು ಜನತಾ ಜನಾರ್ದನನ ಆಶೀರ್ವಾದದಿಂದ ಮತ್ತು ದೇವರ ಆಶೀರ್ವಾದದಿಂದ ಏನು ಪ್ರತಿ ಸರ್ತೆ ನಮ್ಮದು ಓಟು ಅಂತರ ಜಾಸ್ತಿ ಆಗ್ತಾ ಹೋಗಿದೆ. ಓಟಿನ ಅಂತರ ಅದು ಈ ಸರ್ತೆನೂ ಜಾಸ್ತಿ ಆಗುತ್ತೆ ಅನ್ನೋದು ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ವಿಶ್ವಾಸದಲ್ಲಿ ಒಂದು ನಯ ಪೈಸಾದಷ್ಟು ಕೊರತೆ ಇಲ್ಲ. ಮತ್ತು ಜನ ನಮ್ಮ ಕಾರ್ಯಕರ್ತರು ಭಾಳ ಸಹಕರಿಸಿದ್ದಾರೆ. ಮತ್ತು ಮಾಧ್ಯಮದವರು ನೀವು ಭಾಳ ಅನೇಕ ಸರ್ತೆ ನಾವು ಗಡ್ಬಡಿಯಲ್ಲಿ ನಿಮಗೆ ನಿಮ್ಮ ಕರ್ತವ್ಯವನ್ನು ನೀವು ಮಾಡಲಿಕ್ಕೆ ನೀವು ಬೈಟ್ ಕೇಳಲಿಕ್ಕೆ ಬಂದಾಗ ನಮ್ಮ ಗಡ್ಬಡಿಯಲ್ಲಿ ನಾವು ಕೊಟ್ಟಿಲ್ಲ, ನೀವು ಕಾಯ್ದಿದ್ದೀರಿ. ಅನೇಕ ಈ ರೀತಿ ಘಟನೆಗಳಾಗಿದ್ದಾವೆ. ಅದರ ನೀವು ಭಾಳ ಸದ್ಭಾವನೆಯಿಂದ ನಮ್ಮೆಲ್ಲರ ಜೊತೆಗೆ ವರ್ತಿಸಿದ್ದೀರಿ. ಅದಕ್ಕೆ ನಿಮಗೂ ಧನ್ಯವಾದ. ಒಟ್ಟಾರೆ ಚುನಾವಣೆ ಈ ಸರ್ತಿ ಸುದೀರ್ಘವಾಗಿ ಆಯಿತು. ಸುದೀರ್ಘವಾದ್ರಿಂದ ಸ್ವಲ್ಪ ಜಾಸ್ತಿ ಏನಂತಾರೆ ಅದಕ್ಕೆ, ಭಾಳ ಸುದೀರ್ಘವಾಗಿ ಓಡಿದಾಗ ದಣಿವಾಗತ್ತಲ್ಲ, ಹಾಗಾಗಿದೆ, ಇಲ್ಲ ಅಂತಲ್ಲ. ಆದರೆ ಎಕ್ಸಾಸ್ಟ್ ಆಗಿಲ್ಲ. ನಿನ್ನೆನೂ ರಾತ್ರಿ 9:30 10 ಗಂಟೆವರೆಗೆ ಅನೇಕರು ಭೇಟಿ ಮಾಡಿದರು. ಎಲ್ಲರನ್ನೂ ಭೇಟಿ ಮಾಡಿದೆ ನಾನು. ಹಾಗಾಗಿ ಭಾಳ ನಗನಗ್ತಾನೆ ಚುನಾವಣೆ ಆಗಿದೆ. ಅದು ಬಿಟ್ಟು ಉಳಿದಿದ್ದೆಲ್ಲ ಚೆನ್ನಾಗಾಗಿದೆ. ಆ ಥರ ಏನು ಇದರಲ್ಲಿ ಪ್ರಚಾರಕ್ಕಿಂತ ಅಪಪ್ರಚಾರ ಜಾಸ್ತಿ ಆಯಿತು. ಪ್ರಚಾರ ಮಾಡಲಿಲ್ಲ, ಜನ ಅಪಪ್ರಚಾರ ಮಾಡಿದರು. ಮತ್ತು ಕಾಂಗ್ರೆಸ್ ಪಾರ್ಟಿ ನೇರವಾಗಿ ಅಪಪ್ರಚಾರವನ್ನು ಮಾಡ್ತು ಮತ್ತು ಬೇರೆ ಬೇರೆ ರೀತಿಯಿಂದ ಅಪಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಸಹಜವಾಗಿದೆ. ಯಾವಾಗ ನೇರವಾಗಿ ಸೋಲಿಸಲಿಕ್ಕಾಗೋದಿಲ್ಲ ಆವಾಗ. ಮತ್ತು ಈ ನಮ್ಮದು ನೀವು ಗಮನಿಸಿರಬೇಕು, ಒಂದು ಕಾಂಗ್ರೆಸ್ದವರು SC/ST ರಿಸರ್ವೇಷನನ್ನು ರದ್ದು ಮಾಡ್ತೀವಿ ಅಂತ ತಿಳ್ಕೊಂಡು ಒಂದು ಫೇಕ್ ವಿಡಿಯೋ ಬಿಟ್ಟು ನೀವು ನೋಡಿರ್ಬೇಕು. ಅಂದರೆ ಇವೆಲ್ಲ ಯಾವಾಗ ತಮಗೆ ನೇರವಾಗಿ ಗೆಲ್ಲಲಿಕ್ಕಾಗೋದಿಲ್ಲ, ಈ ರೀತಿ ಅನೇಕ ತಂತ್ರಗಳು ಮಾಡಿದರೂ ನಾವು ಸಹನೆ ಮಾಡ್ಬೋದು. ಷಡ್ಯಂತ್ರಗಳನ್ನ ಮಾಡಿರೋದು ಪ್ರಜಾಪ್ರಭುತ್ವಕ್ಕೆ ಒಳ್ಳೇದಲ್ಲ. ಅದನ್ನು ಮಾಡಿದ್ದಾರೆ, ಅವನ್ನು ಎದುರಿಸಬೇಕಾಗತ್ತೆ. ಪ್ರತಿ ಬಾರಿಗೆ ಹೋಲಿಸಿದಲ್ಲಿ ಈ ಬಾರಿ ತಮ್ಮ ವಿರುದ್ಧ ಈ ಥರದ್ದೊಂದು ದೊಡ್ಡ ಷಡ್ಯಂತ್ರಗಳು ಅಥವಾ ಈ ಥರದ್ದು ನಡೆದು ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಂತ. ಹೌದು, ನಡೆದು. ಆದರೆ ಜನ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ನನಗೆ ಸ್ಪಷ್ಟವಾಗಿ ನಂಬಿಕೆ ಇದೆ. ಯಾಕೆಂದರೆ ನಾನು ದಿಲ್ಲಿಯಲ್ಲಿದ್ದರೂ ಸಹಿತ ಇವತ್ತಿನವರೆಗೆ ನಾನು ಯಾರ್ದು ಫೋನ್ ಅವಾಯ್ಡ್ ಮಾಡಲ್ಲ. ಮತ್ತು ದಿವಸಕ್ಕೊಂದು 15-20 ಜನರದ್ದು ನಮ್ಮ ಕಾರ್ಯಕರ್ತರಿಗೆ ಆಯಾ ಊರುಗಳಲ್ಲಿ ನಾನು ಫೋನ್ ಮುಖಾಂತರ ನನ್ನ ಸಂಪರ್ಕ ಇರ್ತದೆ. ನಮ್ಮ ಆಫೀಸು ಭಾಳ ಆ್ಯಕ್ಟಿವ್ ಆಫೀಸ್. ಇದರಿಂದಾಗಿ ಜನ ನಾನೇನೊಂದು ಮತ್ತು ಕೆಲಸಗಳೇನಾಗಿದ್ದಾವೆ ಅದಂತೂ ಯಾರೂ ಕ್ವಶನ್ ಮಾಡೋಕ್ಕಾಗಿಲ್ಲ. ಯಾರು ಕೆಲಸ ಆಗಿಲ್ಲ ಅಂತ ಹೇಳಿದಾರಲ್ಲ ಅವರು ಒಂಥರ ದ್ವೇಷದಿಂದ ಹೇಳಿದ್ದಾರೆ ಹೊರತಾಗಿ ಕೆಲಸ ಆಗಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇವೆಲ್ಲ ರಾಜಕಾರಣದಲ್ಲಿ ನಡ್ಕೋತಿರ್ತಾವೆ. ಹಾಗಾಗಿ ಬಟ್ ನನಗೆ ಪೂರ್ತಿಯಾದಂಥ ವಿಶ್ವಾಸ ಇದೆ. 100%
ಜನ ನನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಮತದಾರರ ಮೇಲೆ ವಿವಾದವೇ ಹೆಚ್ಚು ಅನ್ನೋಂಥದ್ದು ಯಾಗಿರೋ ಚುನಾವಣೆ ಎಲ್ಲಿ ತಗೊಂಡು ಹೋಗ್ತಾ ಇದೆ ಹಿಂಗೆ ವಿಷಯ ವಿಚಾರ ವಿವಾದವೇ ಚುನಾವಣೆ ಅನ್ನೋದು ಡೆವಲಪ್ಮೆಂಟು ಯಾರೇನು ಕೆಲಸ ಮಾಡಿದ್ದಾರೆ, ಯಾವ ಸರ್ಕಾರ ಏನು ಕೆಲಸ ಮಾಡಿದೆ, ಈ ಚರ್ಚೆಗೆ ಈ ಸರ್ತೆ ಕಾಂಗ್ರೆಸ್ಸು ಇಷ್ಟ ಇರಲಿಲ್ಲ. ಆ್ಯಕ್ಚುಲಿ ಈ 10 ವರ್ಷದೊಳಗೆ ಮೋದಿ ಸರ್ಕಾರದಲ್ಲಿ ಏನಾಗಿದೆ ಏನಿಲ್ಲ ಈ ಚರ್ಚೆಗೆ ಅವ್ರು ಬರಲಿಲ್ಲ. ಯಾಕಂದರೆ ಅವ್ರಿಗೂ ಗೊತ್ತಿದೆ ಇದು ಈ ಚುನಾವಣೆ ಅಭಿವೃದ್ಧಿ ಮತ್ತು ದೇಶದ ಒಟ್ಟು ನಡೀತಾ ಇರುವಂಥ ಆಗು ಹೋಗುಗಳ ಮೇಲೆ ಈ ಚುನಾವಣೆ ನಡೆದರೆ ಅತ್ಯಂತ ಸಹಜವಾಗಿ BJP ಮುಂಚೂಣಿಯಲ್ಲಿ ಬರ್ತದೆ ಅಂತ ಅವ್ರಿಗೆ ಗೊತ್ತಿತ್ತು. ನೋಡಿ, ಒಂದೇ ಒಂದು ನ್ಯಾಯ ಪೈಸಾ ಭ್ರಷ್ಟಾಚಾರ ಇಲ್ಲದೆ ಅವ್ರ ಕಾಲದಲ್ಲಿ 450 ನಂದೇ ಒಂದು ಡಿಪಾರ್ಟ್ಮೆಂಟ್ ಉದಾಹರಣೆ ಹೇಳೋದಾದ್ರೆ ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 240066.